ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಿನ್ನೆ ಅಂತೂ ಜೋರು ಮಳೆ ಬಂತು. ಆದರೆ ಇವತ್ತು ವಾತಾವರಣ ನೋಡಿ, ಆಕಾಶ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು ಅಂತ ಹೇಳಿದರೆ ನನಗೆ ವಾಹ ಅಂತ ಅನ್ನಿಸಿತು. ಹಾಗೆ ಸೀದಾ ಗುಡಿಸಲಿಂದ ಒಳಗೆ ಹೋಗಿ ಮೊಬೈಲ್ ತೊಗೊಂಡು ಬಂದು ಈ ಒಂದು ಬ್ಯೂಟಿಫುಲ್ ಪ್ರಕೃತಿಯನ್ನು ವಿಡಿಯೋ ಮಾಡಿಕೊಂಡೆ ಆಯಿತಾ. ಭಾರಿ ಚೆಂದ ಕಾಣ್ತಾ ಇತ್ತು. ಆದರೆ ಎಂತ ಗೊತ್ತಾ, ನಿನ್ನೆ ಮಳೆ ಬಂದು ಸ್ವಲ್ಪ ಅಡಿಕೆ ಎಲ್ಲ ಚಂಡಿ ಆಯಿತು ಮಾರೆ. ಇವತ್ತು ಬೆಳಗ್ಗೆ ವ್ಲಾಗನ್ನೇ ಸ್ಟಾರ್ಟ್ ಮಾಡಿದ್ದೇನೆ ಆಯಿತಾ. ಕಂಪ್ಲೀಟ್ ಡೇ ಹೇಗಿರ್ತದೆ ಅಂತ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ. ಬೆಳಗ್ಗೆ ಒಂದು ಸ್ವಲ್ಪ ಮನೆ ಕೆಲಸ ಒಳಗೆ ಆಯಿತು. ಬೆಳಗ್ಗೆ ಬರುವಾಗಲೇ ಆಕಾಶ ಎಲ್ಲ ನೋಡಿ ನನಗಂತೂ ಭಾರಿ ಖುಷಿಯಾಯಿತು. ನನಗೆ ಆ ಥರ ಆಕಾಶ ಕಲರ್ಫುಲ್ ಆಗಿದ್ರೆ ಭಾರಿ ಖುಷಿಯಾಗುತ್ತೆ ಆಯಿತಾ. ಹಾಗೆ ಈಗ ಹೊರಗೆಲ್ಲ ಗುಡಿಸ್ತಾ ಇದ್ದಾನೆ. ಆಮೇಲೆ ಇವತ್ತು ಮಗನ ಶಾಲೆಯಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಉಂಟು. LKG UKG ಫಸ್ಟ್ ಸ್ಟ್ಯಾಂಡರ್ಡಿಗೆ ಮಧ್ಯಾಹ್ನವರೆಗೆ. ಸೊ ಅಲ್ಲಿ ನನ್ನನ್ನು ಗೆಸ್ಟಾಗಿ ಕರೆದಿದ್ದಾರೆ. ಇತ್ತು ನನಗೆ ನಗುವುದು ಎಂತ ಅದನ್ನು ಫೀಲ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಒಂದು ಖುಷಿ. ಹಾಗೆ ಅದೇನು ಅಂತ ಮುಂದೆ ಹೇಳ್ತಾ ಹೋಗ್ತೇನೆ. ಈಗ ಫಸ್ಟ್ ಒಂದಷ್ಟು ಕೆಲಸ ಉಂಟು, ಅದನ್ನು ಮುಗಿಸ್ತೇನೆ. ನಾವು ಎದ್ದಿದ್ದೇವೆ, ನಮಗೆ ಬೆಳಗ್ಗೆ ಆಗಿದೆ. ಈಗ ಅಲ್ಲಿ ಒಂದು ವಾಹನ ಹೋಯಿತು. ಅದೆಂತ ಅಂತ ಕೇಳುವ. ಎಂತ ಹೊದ್ದು ಮಗಳಲ್ಲೀಗ? ಎಂತ ಹೊದ್ದು? ಎಂಥದ್ದು? ಅವಳಿಗೆ ಗೊತ್ತಾಯ್ತು ಅವಳನ್ನು ಮಂಗ ಮಾಡೋದಂತೆ. ಜೀಪು. ಎಂತಾರ? ನಾನು ಆಗಲೇ ಹೇಳಿದೆ ಅಲ್ಲ, ಮಗನ ಶಾಲೆಯಲ್ಲಿ ಗೆಸ್ಟ್ ಆಗಿ ಹಾಕಿದ್ದಾರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಅಂತ. ಪ್ರೋಗ್ರಾಮಿನ ಹೆಸರು ನವನೋನ್ಮೇಷ ಶಾಲಿನಿ ಅಂತ ಹೇಳಿ, ಪ್ರತಿಭಾ ಪುರಸ್ಕಾರ ಅಂದರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯಿತಾ. ಸೊ ನಾನು ಸ್ಯಾರಿ ಉಟ್ಟಿದ್ದೇನೆ ಇವತ್ತು, ಸಿಂಪಲ್ಲಾಗಿ ರೆಡಿಯಾಗಿದ್ದೇನೆ ಆಯಿತಾ. ಈ ಸಾರಿ ನನ್ನ ಅಕ್ಕನ ಮಗುವಿನ ನಾಮಕರಣದ ವ್ಲಾಗಲ್ಲಿ ನೀವು ನೋಡಿರ್ತೀರ ನಾನು ಉಟ್ಟದ್ದನ್ನು. ಸಿಂಪಲ್ಲಾಗಿ ರೆಡಿಯಾಗಿದ್ದೇನೆ, ಮಾಮೂಲಿ ಅಷ್ಟೇ. ಹೀಗೆ ಮಗಳಿದ್ದಾಳೆ ನೋಡಿನಿ. ಕ್ಲಿಪ್ ಮುಟ್ಟಲಿಲ್ಲಿ, ಕ್ಲಿಪ್ಪೆಲ್ಲ ಹಾಕಿದ್ದಾಳೆ. ಈಗ ಹೋಗುವಾಗ ಒಂದು ಹೂ ಮುಡಿಸಿ ಹೋಗೋದು. ಕ್ಲಿಪ್ಪು. ಹಾಯ್ ಮಾಡು. ಕನ್ನಡಿ ನೋಡಿದ್ರೆ ಅಲ್ಲಿ ಬ್ಯುಸಿಯಾಗಿದ್ದಾಳೆ ಅವಳು. ಸೊ ಮಗ ಹೊರಗಿದ್ದಾನೆ. ಇನ್ನೊಂದು ಸ್ವಲ್ಪ ಇವರಿಗೆ ಇದಕ್ಕೆಲ್ಲ ತಗೊಳ್ಬೇಕು. ಹೇಳಿದರೆ ಕಷ್ಟ ಆಗ್ತದೆ. ಇಲ್ಲೇ ಇದ್ದಾಳೆ. ಅದನ್ನೆಲ್ಲ ಬ್ಯಾಗಿಗೆ ಹಾಕ್ಕೊಂಡು ರೈಗೆ ಸ್ಕೂಲ್ ಕಡೆ ಪ್ರಯಾಣ. ಬಾರಾ. ಅಂಗಳಕ್ಕೆ ಶೀಟ್ ಹಾಕುವ ವ್ಯವಸ್ಥೆ ಆಗ್ತಾ ಉಂಟು ನೋಡಿ. ಇಲ್ಲಿ ಏನೋ ಒಂದು ಫಂಕ್ಷನ್ ಉಂಟು ಅಂತ ಒಂದು ಸ್ವಲ್ಪ ಸಮಯದ ಹಿಂದೆ ಹೇಳಿದ್ದೆ. ಒಂದು ಸ್ವಲ್ಪ ದೊಡ್ಡ ಫಂಕ್ಷನ್ ಉಂಟು ಅಂತ, ಅದಕ್ಕೆ ತಯಾರಿ ಆಗ್ತಾ ಉಂಟು. ಇಲ್ಲಿ ನವನವೋನ್ಮೇಷ ಶಾಲಿನಿ ಪ್ರತಿಭಾ ಪ್ರಭಾಸನಂ 2025-26 ಮಕ್ಕಳ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಆಯಿತಾ. ಸೊ ಇಲ್ಲಿ ಹೇಗೆ ಅಂತ ಹೇಳಿದರೆ, ಸ್ಕೂಲ್ ಡೇ ಒಂದು ದಿವಸ ಈ ಕಲ್ಚರಲ್ ಆ್ಯಕ್ಟಿವಿಟಿ ಮತ್ತು ಕೆಲವೊಂದು ಇಂಡಿವಿಜುವಲ್ ಸ್ಪೋರ್ಟ್ಸ್ ಇದೆಲ್ಲ ನಡೆದಿರ್ತದಲ್ಲ, ಅದರದ್ದೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬೇರೆ ದಿವಸ ಇರ್ತದೆ. ಯಾಕೆಂತ ಹೇಳಿದರೆ 2,300 ಜನ ಮಕ್ಕಳೇನ ಈ ಶಾಲೆಯಲ್ಲಿ ಇದ್ದಾರೆ. ಅಷ್ಟು ಜನರಿಗೆ ಈ ಸ್ಕೂಲ್ ಡೇ ದಿವಸ ಪ್ರೈಸ್ ಕೊಡ್ತಾ ಕೂತ್ರೆ ಒಂದಿಡೀ ದಿವಸ ಅದಕ್ಕೆ ಬೇಕು, LKGಯಿಂದ 10ನೇವರೆಗೆ. ಹಾಗಾಗಿ ಬೇರೆ ಬೇರೆ ದಿವಸ ಮಾಡ್ತಾರೆ. ಒಂದು ಆಯ್ದ ಪೇರೆಂಟ್ಗಳನ್ನು ಕರೆದು ಗೆಸ್ಟಾಗಿ ಮಾಡಿರ್ತಾರೆ. ಸೊ ಇವತ್ತು ನಮ್ಮನ್ನು ಒಂದು 5 ಜನರನ್ನು LKG UKG ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಈ 3 ಕ್ಲಾಸ್ಗಳಿಗೆ ಬಹುಮಾನ ಕೊಡಲಿಕ್ಕೆ ಗೆಸ್ಟಾಗಿ ಕರೆದಿದ್ರು. ನನ್ನ ಪುಣ್ಯ, ನಾನು ಈ ಸಲ ಫಸ್ಟ್ ಆ ಶಾಲೆಗೆ, ಅಂದರೆ ಮಗ LKG ಆದ ಕಾರಣ ಈ ಶಾಲೆಗೆ ಈ ಸಲ ನಾನು ಫಸ್ಟ್ ಒಬ್ಬರು ಅತಿಥಿಯಾಗಿ ಅಲ್ಲಿ ಹೋಗೋದು. ಒಂಥರ ಸಂಭ್ರಮ ಆಯಿತಾ. ನನಗೆ ಮತ್ತೂ ಖುಷಿಯಾದದ್ದೇನು ಅಂತ ಹೇಳಿದರೆ, ನನ್ನ ಮಗನ ಕ್ಲಾಸಿಗೆ ಬಹುಮಾನ ಕೊಡಲಿಕ್ಕೆ ನನಗೆ ಸಿಕ್ಕಿದ್ದು. ಹಾಗೆ ಅದೊಂದು ಮತ್ತು ಸಂಭ್ರಮ. ಮಕ್ಕಳನ್ನು ನೋಡುವಾಗ ಖುಷಿಯಾಗೋದಾಯ್ತಾ. ಅವರಿಗೆ ಆ ಮೆಡಲನ್ನು ಹಾಕುವಾಗ ಅವರಿಗೆ
ಕೈಗೆ ಆ ಮೆಮೊಂಟೋ ಪ್ರಶಸ್ತಿ ಪತ್ರವನ್ನೆಲ್ಲ ಕೊಡುವಾಗ ಅವರ ಮುಖದಲ್ಲಿ ಆಗ್ತಿದ್ದ ಆ ಒಂದು ಸಂತೋಷ ಅದನ್ನು ಕಂಡು ಖುಷಿ ಆಗ್ತಿತ್ತು. ಇಲ್ಲಿ ಏನು ಅಂತ ಹೇಳಿದರೆ, ಪ್ರೈಸ್ ತಗೊಳ್ಬೇಕಿದ್ರೆ ಅವರ ಪೇರೆಂಟ್ಸ್ ಸಮೇತ ಬಂದು ತಗೊಳ್ಬೇಕು ಅಂತ, ಸಣ್ಣವರಲ್ಲ, ಮತ್ತು ಆ ಪೇರೆಂಟ್ಸ್ಗಳಿಗೆ ಕೂಡ ಸಂತೋಷ ಆಗ್ತದೆ ಅಲ್ಲ, ನಮ್ಮ ಮಕ್ಕಳ ಜೊತೆ ನಾವು ಸಹ ಒಂದು ಸ್ಟೇಜಿಗೆ ಹೋಗಿದ್ದೇವೆ ಅಂತ. ನೆಕ್ಸ್ಟ್ ಇದ್ದದ್ದು ನೋಡಿ ನನ್ನ ಮಗ. ನನಗೆ ಸಂತೋಷ ಆಯಿತಾ, ನನ್ನ ಮಗನಿಗೆ ನಾನೇ ಪ್ರೈಸ್ ಕೊಡಲಿಕ್ಕೆ ಅಂತ. ಸೊ ಮಾತಾಜಿ ಅಂದ್ಕೊಂಡ್ರು ಪಾಪ ಅವನ ಅಮ್ಮ ಮೇಲಿದ್ದಾರೆ ಅಂತ ಕೆಳಗೆ ಕೂತ್ಕೊಳ್ಳಿಕ್ಕೆ ಬಂದ ಅಂತ. ಆದರೆ ಅವನ ಹೆಸರೇ ಕರೆದದ್ದಲ್ಲ, ಹಾಗೆ ಮೇಲೆ ಬಂದ. ಸಂತೋಷ ಆಯಿತು. ನನಗೆ ಯಾವ ಥರ ಅನ್ನಿಸಿತು ಅಂತ ಹೇಳಿದರೆ, ಅವಳೇ ಅವನ ಮೊದಲ ಗುರುವು, ಅವಳೇ ಅವನ ಮೊದಲ ಗೆಳತಿಯು, ಅವಳೇ ಅವನ ಎಲ್ಲವೂ. ಇಂದು ಅವನ ಶಾಲೆಯ ಬಹುಮಾನ ವಿತರಣಾ ಸಮಾರಂಭದ ಅತಿಥಿಯೂ ಅವಳೇ. ಅವಳೇ ಅವನ ಜೀವನದ ಮೊದಲ ಬಹುಮಾನ ವಿತರಕಳು. ಅವಳೇ ಅವನ ಹೆತ್ತವಳು, ಅವನ ಅಮ್ಮ. ಹೀಗೆ ಅನ್ನಿಸಿದ್ದು ಮಾತ್ರ ನನಗೆ ಸುಳ್ಳಲ್ಲ ಆಯಿತಾ. ಇಷ್ಟೆಲ್ಲ ಆದ ನಂತರ ಮನೆಗೆ ಬಂದ ನಂತರ ಫೋಟೋಗ್ರಾಫರ್ ಅಶೋಕ್ ಕುಂಬ್ಳೆ ಅವ್ರ ಹತ್ರ ನನ್ನ ಮಗನಿಗೆ ಒಂದು ಪ್ರೈಸ್ ಕೊಡುವ ಫೋಟೋ ಒಂದು ಕಳಿಸಿಕೊಡಿ ಅಂತ ಹೇಳುವಾಗ ಅವರು ಕಳಿಸಿಕೊಟ್ರು. ಆ ಫೋಟೋ ನೋಡಿ ನನಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ಒಂದೆರಡು ಹನಿ ನೀರು ಬಂತಾಯ್ತಾ. ಅವನಿಗೆ ಮುಂದೆ ಜೀವನದಲ್ಲಿ ಆ ಮೂಮೆಂಟ್ ನೆನಪಿರ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ಜೀವಮಾನ ಇಡೀ ಆ ಮೂಮೆಂಟ್ ಚಂದ ನೆನಪಲ್ಲಿರ್ತದೆ. ಇರಲಿ. ಮತ್ತು ಮುಂದೆ ಈಗ ಕೆಲವು ಮಕ್ಕಳಿಗೆಲ್ಲ 2ಕ್ಕಿಂತ ಜಾಸ್ತಿ ಮೆಡಲ್ ಸಿಕ್ಕಿದೆ ಅಂಥ ಮಕ್ಕಳಲ್ಲಿ ನಾನು ಕೇಳಿದ್ದು, ಮನೆಗೆ ಹೋಗುವಾಗ ಒಂದು ನನಗೆ ಕೊಟ್ಟು ಹೋಗಬೇಕಾಯ್ತಾ ಅಂಥೇಳಿ. ಆ ಮಕ್ಕಳು ತಕ್ಷಣ ಇಲ್ಲ ಅಂಥೇಳಿ ರಪ್ಪ ತಲೆ ಆಡಿಸಿಬಿಟ್ರು, ಕೊಡೋದಿಲ್ಲ ಅಂಥೇಳಿ. ಅಷ್ಟು ಸಣ್ಣ ಮಕ್ಕಳಿಗೆ ಕೂಡ ಅವರಿಗೆ ಅದನ್ನು ಕೊಟ್ಟಾಗ ಅದು ನನ್ನದು ಅಂತ ಹೇಳೋ ಬಂದ ಭಾವ ನೋಡಿ ಉಂಟಲ್ಲ, ಸಂತೋಷ ಆಯಿತು. ಆಬ್ವಿಯಸ್ಲಿ ಮಕ್ಕಳಿಗೆ ಏನಾದರೂ ಕೈಗೆ ಕೊಟ್ಟರೆ ಮತ್ತೆ ಅದು ಅವರದ್ದು ಅಂತ ಅವರು ಫಿಕ್ಸ್ ಆಗಿ ಬಿಡ್ತಾರೆ. ಈ ಪ್ರೈಸನ್ನು ನಾನು ಕೇಳಿದರೆ ಅವರು ಕೊಟ್ಟು ಬಿಟ್ಟಾರೆ ನನಗೆ. ಒಂದು ಮಕ್ಕಳನ್ನು ಮಾತಾಡಿಸುವ ರೀತಿ ಅಷ್ಟೆ. ಅಂತೂ ಕಾರ್ಯಕ್ರಮ ಚಂದದಲ್ಲಿ ಸಾಗಿತ್ತು. ನಿಮಗೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕಿಲ್ಲಿ. ಏನು ಅಂತ ಹೇಳಿದರೆ, ನಾವಿಲ್ಲಿ ಗೆಸ್ಟ್ ಅಂತ ಹೇಳಿಕೊಂಡು ಹೆಮ್ಮೆಯಿಂದ ಎಷ್ಟು ಚಂದ ಮಾಡಿ ನಿಂತು ಬಹುಮಾನವನ್ನು ಕೊಡ್ತೇವೆ. ಆದರೆ ಅದನ್ನು ವ್ಯವಸ್ಥಿತ ರೂಪದಲ್ಲಿ ಆ ವೇದಿಕೆಗೆ ತರಲಿಕ್ಕೆ ಶಿಕ್ಷಕರು ತೆರೆಮರೆಯ ಹಿಂದೆ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತುಂಟ. ಆಯಾಯ ಕ್ಲಾಸಿಗಾಗುವಾಗ ಈಗ LKGಯಲ್ಲಿ 4 ಸೆಕ್ಷನ್ ಉಂಟು, ಅಷ್ಟು ಜನದ ಟೀಚರ್. UKGಯಲ್ಲಿ 4 ಜನ ಟೀಚರ್ಸ್ ಇದ್ದಾರೆ, ಅಷ್ಟು ಜನ ಟೀಚರ್ಸ್ ನಿಂತುಕೊಂಡು ಅದನ್ನು ವ್ಯವಸ್ಥಿತವಾಗಿ ವೇದಿಕೆಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾಯಿದ್ರು. ಅಂತೂ ಆ ಒಂದು ತೆರೆಮರೆಯ ಹಿಂದಿನ ಕೆಲಸ ಉಂಟಲ್ಲ, ನಾವು ಕಾಲೇಜಲ್ಲಿ ಮಾಡ್ತಿದ್ದದ್ದು ನೆನಪಾಯಿತು. ಮತ್ತು ಇಷ್ಟು ಮಕ್ಕಳನ್ನು ಸಂಭಾಳಿಸಿಕೊಂಡು ಆ ಟೀಚರ್ಸ್ ಆ ಕೆಲಸವನ್ನು ಮಾಡ್ತಾರಲ್ಲ, ನಿಜವಾಗಿ ಅವರಿಗೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಯ್ತಾ. ಇವತ್ತು ಮಕ್ಕಳಿಗಂತೂ ಹಬ್ಬ, ಬೊಬ್ಬೆ ಹೊಡಿತಾನೇ ಇದ್ದರು ಸಂತೋಷದಲ್ಲಿ. ಅವರನ್ನು ತಡೆಯುವವರು ಯಾರೂ ಇರಲಿಲ್ಲ ನೋಡಿ. ಅಂತೂ ಒಂದು ಒಳ್ಳೆಯ ಕಾರ್ಯಕ್ರಮ. ಬೆಳಗ್ಗೆ 9:00ವರೆಗೆ ಶುರುವಾಗಿ ಮಧ್ಯಾಹ್ನ 12:30ವರೆಗೂ ಈ ಕಾರ್ಯಕ್ರಮ ಮುಂದುವರಿತು. ಅಂದರೆ ಅಷ್ಟು ಜನ ಮಕ್ಕಳಿದ್ದರು. ಒಟ್ಟಿನಲ್ಲಿ ಸಂತೋಷವಾಗಿ ಕಾರ್ಯಕ್ರಮ ಸಂಪನ್ನ ಆಯಿತು. ನಾನು ಸ್ಟೇಜಲ್ಲಿದ್ದೇನೆ ಅಂತ ಹೇಳೋದು ನೋಡಿ ನನ್ನ ಮಗ ನಾನು ಕೂಡ ಬರ್ತೇನೆ, ತಂಗಿದಾಳಲ್ಲ ಅಂಥೇಳಿ ಆಯಿತು ಲಾಸ್ಟಿಗಾಗುವಾಗ. ಹಾಗೆಲ್ಲ ಬರಲಿಕ್ಕಿಲ್ಲ ಅಂಥೇಳಿ ಅವನನ್ನು ಒಮ್ಮೆ ಕಣ್ಣು ದೊಡ್ಡ ಮಾಡಿ ಎಲ್ಲ ಕೆಳಗೆ ಕಳಿಸಿದ್ದು ಆಯಿತು. Our respectful thanks to the headmaster, parents and all our students who received the prizes. We thank each and everyone for making the program successful. Thank you all. ಎಂತ ಪುಟ್ಟಕ್ಕ? ಎಂತರ? ನಿನಗಿಲ್ಲ ನಿನಗಿಲ್ಲ ಎಂತ? ಇಲ್ಲೇ
ನೀನು ಬೇಡ, ನೀನು ಅಣ್ಣನೊಟ್ಟಿಗೆ ಆಡ್ಲೇ ಹೋಯ್ದಿಲ್ಲಲ್ಲ. ಅದೇ ನೀನು ಅಣ್ಣನೊಟ್ಟಿಗೆ ಆಡ್ಲೇ ಹೋಗದ್ದಕ್ಕೆ. ಅದಕ್ಕೆ ಕೊಡ್ತಿಲ್ಲ. ನಾನು ಕಾಫಿ ಎಲ್ಲ ಕುಡಿದು ಬರುವಾಗ ಈ ಮಕ್ಕಳು ಈ ಶೀಟಲ್ಲಿ ನೋಡಿ ಮನೆ ಆಟ ಆಡ್ತಿದ್ದಾರೆ ಹುಗ್ಗಿಕೊಂಡು. ನಾವು ನಮ್ಮ ಬಾಲ್ಯದಲ್ಲಿ ಈ ಥರ ಮನೆ ಆಟ ಆಡ್ತಿದ್ದೇವಲ್ಲ, ಚಾಪೆಲ್ಲ ಹಾಕಿ ತೆಗಿ ಅಂತ ಆಗ್ತಾ ಉಂಟು ಈಗ ನನಗೆ. ನಾವು ನಮ್ಮ ಬಾಲ್ಯದಲ್ಲಿ ಈ ಥರ ಆಟ ಆಡ್ತಿದ್ದೆವು, ಚಾಪೆಯನ್ನೆಲ್ಲ ಮಡಿಸಿ ಕಳ್ಳ ಬಂದ ಹುಗ್ಗಿ ಕೂಗಿ ಮಾಡಿ ಅಂತೆಲ್ಲ ಹೇಳಿ. ಇದೊಂಥರ ಖುಷಿ ಆಯ್ತು ಈ ಮನೆ ಆಟ ಆಡೋದು ಎಲ್ಲ ಮಕ್ಕಳಿಗೆ. ಹೇಳಮ್ಮ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.